ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ಅರಣ್ಯ ಪರಿವೀಕ್ಷಕರ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಹಾಕೋದಂತ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಅಟ್ಯಾಚ್ ಮಾಡ್ಬೇಕಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೀವು ವೆಬ್ ಬ್ರೌಸರ್ ಹೋಗಿ, ಗೂಗಲ್ ಕ್ರೋಮ್ ಏನಾಗ್ಲಿ ಯಾವ್ದಾದ್ರಾಗ್ಲಿ, FD ರಿಕ್ರೂಟ್ಮೆಂಟ್ ಅದರಲ್ಲಿ KFD ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ KFD ರಿಕ್ರೂಟ್ಮೆಂಟ್ ಅಂತ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಸೈಡ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ನೋಡಿ, ಇದರಲ್ಲಿ ರಿಜಿಸ್ಟರ್ ID ಇದ್ರೆ ಅಕಸ್ಮಾತ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಮಾಡ್ಕೊಳ್ಳಿ. ಅಕಸ್ಮಾತ್ ಹೊಸದಾಗಿ ಈಗ ಅಪ್ಲಿಕೇಶನ್ ಹಾಕಂಗಿದ್ರೆ ರಿಜಿಸ್ಟರ್ಡ್ ಇಯರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಇದರಲ್ಲಿ ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಇದರಲ್ಲಿ ಫಸ್ಟ್ 1 by 1 ನಾನು ಫಿಲಪ್ ಮಾಡಿ ತೋರಿಸ್ತೀನಿ. ಫಸ್ಟು ನೇಮ್ ಆಫ್ ದ ಕ್ಯಾಂಡಿಡೇಟು, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಜೆಂಡರ್ ಯಾವುದು ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಆಧಾರ್ ಕಾರ್ಡು, ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಅಲ್ಲಿ ಎಂಟರ್ ಮಾಡಬೇಕು. ಈಗ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್, ಸ್ವಲ್ಪ ಲೇಟ್ ಆದರೆ ಚಿಂತಿಲ್ಲ, ನಿಧಾನವಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ನೋಡಿ, ನೆಕ್ಸ್ಟ್ ಆಧಾರ್ ಕಾರ್ಡ್ ಎಂಟರ್ ಮಾಡಬೇಕು. ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಗಲಿ, ಮೊಬೈಲ್ ನಂಬರ್ ಆಗಲಿ, ಇಮೇಲ್ ID ಆಗಲಿ ತೋರ್ಸೋಕ್ಕಾಗಲ್ಲ, ಇದು ಪ್ರೈವೇಸಿ ಆಗಿರೋದಕ್ಕೋಸ್ಕರ. ಎಲ್ಲವುದು ಆಧಾರ್ ಕಾರ್ಡು, ಮೊಬೈಲ್ ನಂಬರ್, ಇಮೇಲ್ ID ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ರಿಜಿಸ್ಟರ್ ID ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಫಸ್ಟಿಗೆ ಬಂದಿರ್ತಾರಲ್ಲ ಆ ಥರ ರಿಜಿಸ್ಟರ್ ID, ನಿಮ್ಮ ಮೊಬೈಲ್ ನಂಬರ್ ಏನು ಯಾವುದಿರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಈ ರಿಜಿಸ್ಟರ್ ID ಬಂದಿರುತ್ತೆ. ಆ ರಿಜಿಸ್ಟರ್ IDನ ಎಂಟರ್ ಮಾಡಿ, ಕೆಳಗಡೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ OTP ವೆರಿಫಿಕೇಶನ್ ಮತ್ತೆ ಕೇಳುತ್ತೆ. ಅಂದರೆ ನಿಮ್ಮದು OTP ಮತ್ತೆ ರಿಜಿಸ್ಟರ್ ನಂಬರ್ಗೆ ಹೋಗಿರುತ್ತೆ. ನೀವು ರಿಜಿಸ್ಟರ್ ಮಾಡಿರ್ತೀರಲ್ಲ ಮೊಬೈಲ್ ನಂಬರು, ಅದರಲ್ಲಿ OTP ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, OTP ಎಂಟರ್ ಮಾಡಿದ್ದೀನಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದರೆ HK ರೀಜನ್ ಹೈದರಾಬಾದ್ ಕರ್ನಾಟಕನ ನಾನ್ ಹೈದರಾಬಾದ್ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಹೈದರಾಬಾದ್ ಕರ್ನಾಟಕ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್. ನೀವು ಯಾವ ಸರ್ಕಲಲ್ಲಿ ನೀವು ಯಾವ್ದು ಪೋಸ್ಟಿಗೆ ಹಾಕ್ತೀರಾ, ಬಳ್ಳಾರಿಯಲ್ಲಿ ನಾನು ಸದ್ಯ ಹಾಕ್ತಾ ಇದ್ದೀನಿ. ಅದು ಬೇಕಂದ್ರೆ ನೋಟಿಫಿಕೇಶನ್ ಬೇಕಂದ್ರೆ ಡೌನ್ಲೋಡ್ ಮಾಡಿ ನೀವು ನೋಡ್ಬೋದು. ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮತ್ತೆ ಚೇಂಜಸ್ ಆಗಲ್ಲ ಅಂತ ತೋರಿಸುತ್ತೆ. ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ, ಮತ್ತೆ ರಿಪೀಟ್ ಚೇಂಜಸ್ ಮಾಡೋಕ್ಕೆ ಬರಲ್ಲ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ತೋರಿಸುತ್ತೆ ನೋಡಿ, ನೀವು ಅಪ್ಲಿಕೇಶನ್ ಹಾಕಿರೋದು. ನೆಕ್ಸ್ಟ್ ಅಪ್ಲಿಕೇಶನ್, ಫಿಲ್ ದ ಅಪ್ಲಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ನೋಡಿ, ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೀನಿ. ಈಗ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಇದರಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಫಸ್ಟ್ ಎಂಟರ್ ಮಾಡಬೇಕು. ಯಾವುದು ಅಂತಂದರೆ ಫುಲ್ ನೇಮ್ ಏನಿರುತ್ತಲ್ಲ, ಜೆಂಡರು, ಇಮೇಲ್ ID ಆಲ್ರೆಡಿ ನೀವು ಫಿಲಪ್ ಮಾಡಿದ್ದೀರಾ. ಈಗ ಫಾದರ್ ನೇಮ್ ಫಿಲಪ್ ಮಾಡಬೇಕು. ನೆಕ್ಸ್ಟು ಮದರ್ ನೇಮು, ಮೆರಿಟಲ್ ಸ್ಟೇಟಸ್ಸು ಇದೆಲ್ಲ ಫಿಲಪ್ ಮಾಡ್ಕೊಳ್ಳಿ. ಫಿಲಪ್ ಮಾಡಿ ತೋರಿಸ್ತೀನಿ. ಈಗ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಆಯಿತು. ಈಗ ಕಾಂಟ್ಯಾಕ್ಟ್ ಡೀಟೇಲ್ಸ್, ನೀವು ಅಡ್ರೆಸ್, ಈಗ ಪ್ರೆಸೆಂಟ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡ್ಬೋದು. ನಿಮಗೆ ಪರ್ಮನೆಂಟ್ ಅಡ್ರೆಸ್ ಏನಾದರೂ ಸೇಮ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮಾಡಿದರೆ ಮತ್ತೆ ಅದು ಇನ್ಫಾರ್ಮೇಷನ್ ಮತ್ತೆ ಫಿಲಪ್ ಮಾಡಬೇಕು. ಈಗ ನಾನು ಪ್ರೆಸೆಂಟ್ ಅಡ್ರೆಸ್ ಎಂಟರ್ ಮಾಡಿ ಪರ್ಮನೆಂಟ್ ಅಡ್ರೆಸ್ ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ನ್ಯಾಷನಾಲಿಟಿ ತೋರಿಸುತ್ತೆ, ನ್ಯಾಷನಾಲಿಟಿ ಇಂಡಿಯನ್. ನೆಕ್ಸ್ಟ್ ಇದರಲ್ಲಿ ನೋಡಿ, ಕ್ಯಾಂಡಿಡೇಟ್ ಪಾಸ್ಪೋರ್ಟ್ ಸೈಜು ಆಮೇಲೆ ಸಿಗ್ನೇಚರ್. ಇದು 100 KB ಪಾಸ್ಪೋರ್ಟ್ ಸೈಜ್ 100 KBಗಿಂತ ಒಳಗಡೆ ಇರಬೇಕು, ಸಿಗ್ನೇಚರು 50 KB ಅಂತ ಕೆಳಗಡೆ ಇರಬೇಕು. ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋ ಫಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಫೋಟೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಚೂಸ್ ಫೈಲಲ್ಲಿ ಸೈನ್ ಕೂಡ ಇದೇ ಟೈಪ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಇದರಲ್ಲಿ ಕ್ವಾಲಿಫಿಕೇಶನ್ ಕೇಳುತ್ತೆ. ಇದರಲ್ಲಿ ಕ್ವಾಲಿಫಿಕೇಶನಲ್ಲಿ SLCಯಲ್ಲಿ ನೀವು ಕೆಳಗಡೆ ನೋಡ್ಬೋದು. SLC ಅಂದರೆ SLC ಮಾಡ್ಬೋದು. SLC ಮಾಡಿದವರು, CBSE ಇಂದ SLC ಮಾಡಿದವರು, ICSE ಇಂದ SLC ಮಾಡಿದವರು, NYOS ಇದರಿಂದ ಸೆಕೆಂಡರಿ ಇರುತ್ತೆ, ಅದರಲ್ಲಿ ಮಾಡಿದವರು, KSOS ಕ್ಲಾಸ್ 10 ಯಾವುದಾದ್ರೂ ಸರಿ SLC ಮಾಡಿದ್ರು ಸಾಕು. ಅದರ್ ಸ್ಟೇಟ್ ಬೋರ್ಡಲ್ಲಿ ಯಾವುದು SLC ಮಾಡಿದ್ರೂ ಹಾಕ್ಬೋದು. ಇದರಲ್ಲಿ ನೋಡಿ ಡೇಟ್ ಆಫ್ ಪಾಸಿಂಗ್ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಡೇಟ್ ಆಫ್ ಪಾಸಿಂಗ್. ನೆಕ್ಸ್ಟ್ ರಿಜಿಸ್ಟರ್ ನಂಬರು, ನೆಕ್ಸ್ಟ್ ಕ್ಲಾಸ್ ಎಷ್ಟನೇ, ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದಿದೆ, ರ್ಯಾಂಕು ಆ ಥರ ಕ್ಲಾಸ್ ಸೆಕ್ಯೂರ್ಡ್ ಇರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸು ಎಷ್ಟು ತೊಗೊಂಡಿರೋ ಒಬ್ಟೆಂಡ್ ಮಾರ್ಕ್ಸು ಪರ್ಸೆಂಟೇಜ್ ಅದೇ ತೋರಿಸುತ್ತೆ. ಅದೆಲ್ಲ ಎಂಟರ್ ಮಾಡಿ ಈಗ ತೋರಿಸ್ತೀನಿ. ಈಗ ನೋಡಿ SLC ಇನ್ಫಾರ್ಮೇಷನ್ ಎಲ್ಲ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ SSLC ಅಂತ ಮಾಡೀನಿ, ಕ್ವಾಲಿಫಿಕೇಶನ್ ಮಿಸ್ ಆಗಿತ್ತು, SLC ಅಂತ ಮಾಡಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಕ್ಯಾಟಗರಿ SC ST ಯಾವ್ದು ಕ್ಯಾಟಗರಿ ಇದೆ ಅದು ಹಾಕಿದ ಮೇಲೆ ಸಬ್ ಕ್ಯಾಸ್ಟ್ ಕ್ಯಾಟಗರಿ ಯಾವ್ಯಾವ ಸಬ್ ಇದೆ ಕ್ಯಾಟಗರಿ ವೈಸ್ ನೋಡಿ. ನೆಕ್ಸ್ಟ್ ಸಬ್ ಕ್ಯಾಸ್ಟಲ್ಲಿ ಯಾವ ಥರ ಬರುತ್ತೆ ಅಂದರೆ ಭಾಳ ಇದ್ದಾವೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನಂತ ಬರೆದಿರುತ್ತೆ ಅದನ್ನೇ ಹಾಕ್ಬೇಕಾಗುತ್ತೆ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಇರುತ್ತಲ್ಲ, ಆ RD ನಂಬರ್ನ ಇದರಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ರೂರಲ್ ಕ್ಯಾಂಡಿಡೇಟ್ ಆದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ನೆಕ್ಸ್ಟು ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ನೆಕ್ಸ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಮಾಡಿ, ಅಕಸ್ಮಾತ್ ಆಗಿಲ್ಲ ಅಂದರೆ ನೋ ಅಂತ ಮಾಡಿ. ನೆಕ್ಸ್ಟು ಎಕ್ಸ್ ಮಿಲಿಟರಿ ಪರ್ಸನ್ಸ್ ಏನಾದರೂ ಆಗಿದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಮಾಡಿ. ನೆಕ್ಸ್ಟು ಫಾರೆಸ್ಟ್ ಮೋಟಿವೇಟರ್, ನೀವೇನಾದರೂ ಕರೆಂಟ್ಲಿ ಫಾರೆಸ್ಟ್ ಮೋಟಿವೇಟರ್ KFDದಲ್ಲಿ ಏನಾದರೂ 5 ವರ್ಷದಿಂದ ಮಾಡ್ತಾ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಕರೆಕ್ಟ್ ಇದೇನೆ ಇಲ್ಲ, ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಪ್ಲೋಡ್ ಮಾಡೋಕಂದ್ರೆ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಇದು 150 KB ಕಡಿಮೆ ಇರಬೇಕಾಗುತ್ತೆ PDF ಫೈಲು. ಇದು ಯಾವ ರೀತಿ, ಅಕಸ್ಮಾತ್ ನೀವೇನಾದರೂ PDF ಫೈಲನ್ನು ಜಾಸ್ತಿ ಇದ್ದರೆ ಅದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕಂದ್ರೆ PDF ಕಂಪ್ರೆಸರ್ ಅಂತ ಸಿಗುತ್ತೆ. ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿದರೆ PDF ಕಂಪ್ರೆಸರಲ್ಲಿ ಯಾವ ಇದರಲ್ಲಿ ಹೋಗ್ಬೇಕಂದ್ರೆ ಭಾಳ ಇರ್ತವೆ. ಅದರಲ್ಲಿ ನಾನು ಹೇಳಿದ್ದು ಹೋಗ್ರಿ, ಕಂಪ್ರೆಸ್ PDF ಟು 200 KB ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ PDF ಸೈಜ್ ನಮಗೆ ಎಷ್ಟು ಬೇಕಾಗುತ್ತೆ, 150 ಬೇಕಾಗುತ್ತೆ. ಆ 150ನ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ನೀವು 150 ಸಾಕು. ನಾವು ಒಂದು ಸರಿ PDF ಸೆಲೆಕ್ಟ್ ಮಾಡಿಕೊಂಡು ಕಂಪ್ರೆಸ್ ಮಾಡಿ ನಿಮಗೆ ಒಂದು ಫೈಲ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸೆಲೆಕ್ಟ್ PDF ಮೇಲೆ ಹೋಗಿ, ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಅಕಸ್ಮಾತ್ ಜಾಸ್ತಿ ಇತ್ತು ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಎಷ್ಟು ಆಗಬೇಕಿತ್ತು, 150ಕ್ಕಿಂತ ಕೆಳಗೆ ಆಗಬೇಕಿತ್ತು. ಈಗ ಎಷ್ಟಾಗಿದೆ ನೋಡಿ, 146 KB ಆಗಿದೆ. ಇದರಲ್ಲಿ ನೀವು ರೀನೇಮ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಟೈಪ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಡೌನ್ಲೋಡ್ ಎಲ್ಲಿ ಸೇವ್ ಮಾಡಿರ್ತಾರೆ ಅದು ನೆನಪಿರಲಿ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಚೂಸ್ ಫೈಲಲ್ಲಿ ಹೋಗಿ ನೀವು SLC ಮಾರ್ಕ್ಸ್ ಕಾರ್ಡ್ ಎಲ್ಲಿ ಫೋಲ್ಡ್ರಲ್ಲಿ ಹಾಕಿರ್ತೀರಲ್ಲ ಅದು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ ಅಪ್ಲೋಡೆಡ್ ಅಂತ ಬರಲೇಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಸೇಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಸೇಮ್ ಈ ಥರ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡೆಡ್ ಅಂತ ಬರಲೇಬೇಕು. ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಬರುತ್ತೆ ನೋಡಿ. ಈಗ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಆಗಿರುತ್ತೆ. ಈ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಡೀಟೇಲ್ಸಲ್ಲಿ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗಲೇ ಒಂದು ಸಾರಿ ಸಬ್ಮಿಟ್ ಮಾಡಿದರೆ ಮತ್ತೆ ರಿಪೀಟ್ ಬರಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಗಿ ಸರಿಯಾಗಿ ಎಡಿಟ್ ಮಾಡಬೇಕು ಅಂತಂದರೆ ಮತ್ತೆ ಕೆಳಗಡೆ ಬಂದು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಫೈನಲ್ ಕನ್ಫರ್ಮೇಷನ್ ಸಿಗುತ್ತೆ. ಫೈನಲ್ ಕನ್ಫರ್ಮೇಷನಲ್ಲಿ ಎಸ್ ಪ್ರೊಸೀಡ್ ಟು ಇ ಸೈನ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದರಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ತೋರಿಸುತ್ತೆ.
ಎಂಟರ್ ಆಧಾರ್ ಕಾರ್ಡನ್ನು ಇನ್ನೊಂದು ಸಾರಿ ವೆರಿಫಿಕೇಶನ್ ಮಾಡಂತ ತೋರಿಸುತ್ತೆ. ನೆಕ್ಸ್ಟ್ ನೀವು ಆಧಾರ್ ಕಾರ್ಡನ್ನು ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆಮೇಲೆ ನೀವು OTP ಎಂಟರ್ ಮಾಡಿ. ಈಗ ನೋಡಿ ಆಧಾರ್ OTP ಎಂಟರ್ ಮಾಡಿದ್ದೀನಿ. ಐ ಇಯರ್ ಬೈ ಅಂತ ಟಿಕ್ ಮಾರ್ಕ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಪೇಮೆಂಟ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ನೋಡಿ ಈ ಥರ ತೋರಿಸುತ್ತೆ. ಕೆಳಗಡೆ ಬಂದರೆ ನೀವು ಅಪ್ಲಿಕೇಶನ್ ಅಂತ ಇರುತ್ತೆ. ನೆಕ್ಸ್ಟ್ ಪೇಮೆಂಟ್ ಫೀಸ್ ಅಂತ ಬರುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ರೀಡೈರೆಕ್ಟ್ ಆಗ್ತಾ ಇದೆ. ಈಗ ನೋಡಿ ರೀಡೈರೆಕ್ಟ್ ಆಗಿದೆ. ನೋಡಿ 100 ರೂಪೀಸ್ ತೋರಿಸ್ತಾ ಇದೆ. ಪಾವತಿಸುವ ವಿಧಾನ ಯಾವ ರೀತಿ ಅಂತಂದರೆ ಕೆಳಗಡೆ ಇರುತ್ತೆ ಚೆಕ್ಕು, ಕ್ಯಾಶು, ನೆಟ್ ಬ್ಯಾಂಕಿಂಗ್ ಎಲ್ಲ. ನೀವು UPIನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿ ಪೇ ಮಾಡೋದು ಹೇಳ್ಕೊಡ್ತೀನಿ. ನೆಕ್ಸ್ಟು ಟೈಪ್ ಆಫ್ ಅಗ್ರಿಗೇಟರ್ ಯಾವ್ದು ಅಂದರೆ ICICI ಪೇ ಅನ್ನು ಮಾಡ್ಬೋದು, SBI ಇ-ಪೇ ಅನ್ನು ಮಾಡ್ಬೋದು. ನಾನು SBI ಇ-ಪೇನೇ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಕ್ಯಾಪ್ಚಾ, ಪಕ್ಕದಲ್ಲಿ ಕ್ಯಾಪ್ಚಾ ಇದೆಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ನಾನು ಕ್ಯಾಪ್ಚಾ ಎಂಟರ್ ಮಾಡ್ತೀನಿ. ಆಮೇಲೆ ಕೆಳಗಡೆ 2 ಟಿಕ್ ಬಾಕ್ಸ್ ಇದಾವಲ್ಲ, ಅವೆರಡು ಐ ಅಂಡರ್ಸ್ಟುಡ್ ಅಂತ ಅದು ಒಂದು ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಐ ಅಕ್ಸೆಪ್ಟ್ ಅಂತ ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ರೀಸೆಟ್ ಮಾಡ್ಬೋದು ಬೇಕಂದರೆ, ಇಲ್ಲಾಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಗೇಟಿಗೆ ಹೋಗುತ್ತೆ. ನೆಕ್ಸ್ಟು SBI ಇ-ಪೇಮೆಂಟ್ ಅಂತ ನೋಡಿ. ಇದರಲ್ಲಿ ಕೆಳಗಡೆ UPI ಅಂತಿದೆಯಲ್ಲ, ಫೋನ್ಪೇ, ಪೇಟಿಎಮ್ ಎಲ್ಲ, ಅದರಲ್ಲಿ ಹೋಗಿ ಕೆಳಗಡೆ UPI QR ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೇ ನೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ QR ಕೋಡ್ ತೋರಿಸುತ್ತೆ. ನೀವು ಡೈರೆಕ್ಟಾಗಿ ಫೋನ್ಪೇಯಿಂದ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಪೇ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ನೀವು ಪೇ ಮಾಡಿದ ಮೇಲೆ ಈ ಥರ ತೋರಿಸುತ್ತೆ ಸಕ್ಸಸ್ಫುಲ್ ಅಂತ. ನೆಕ್ಸ್ಟ್ ನೀವು ಎಲ್ಲಿ ಹೋಗ್ಬೇಕು ಗೊತ್ತಾ, ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ಮೇಲೆ. ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡಿಗೆ ಹೋಗಿ. ಆವಾಗ ನಿಮಗೆ ಅಪ್ಲಿಕೇಶನ್ ಹಾಕಿರೋದು, ಪೇಮೆಂಟ್ ಕಟ್ಟಿರೋದು, ನೆಕ್ಸ್ಟ್ ಫೈನಲ್ ಆಗಿ ಅಪ್ಲಿಕೇಶನ್ ಪ್ರಿಂಟ್ ಯಾವ ರೀತಿ ತೆಗೆಯೋದು ಅಂತ ನೀವು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡಿಗೆ ಹೋದರೆ ಗೊತ್ತಾಗುತ್ತೆ. ನೋಡಿ ಈಗ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡಿಗೆ ಹೋಗಿದ್ದೀನಿ. ಅಪ್ಲಿಕೇಶನ್ ಫೀಸು, ಆಮೇಲೆ ಡೌನ್ಲೋಡ್. ಇಲ್ಲಿ ಡೌನ್ಲೋಡ್ ಮಾಡ್ಬೋದು ನೀವು PDF ಫೈಲನ್ನ. ಯಾವ ರೀತಿ ಬರುತ್ತೆ ಅಂದರೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಸೇವ್ ಮಾಡ್ತೀನಿ. ಸೇವ್ ಮಾಡಿದ ಮೇಲೆ ಎಲ್ಲಿ ಸೇವ್ ಆಗಿರುತ್ತಲ್ಲ ಅಲ್ಲಿ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿ. ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು. ಓಪನ್ ಮಾಡಿದ್ರಿ. ನೋಡಿ ಈ ಥರ ನಿಮ್ಮ ಫೋಟೋ, ಸಿಗ್ನೇಚರು, ಅಪ್ಲಿಕೇಶನ್ ಈ ಥರ ಬರುತ್ತೆ. ಇದು ವೆರಿ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಗೌರ್ಮೆಂಟ್ಗೆ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ಸಪ್ರೇಟಾಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ಗೌರ್ಮೆಂಟ್ ರಿಲೇಟೆಡ್ ವೀಡಿಯೋಸ್ ಅಂತ ಇರುತ್ತೆ. ಅದರಲ್ಲಿ ಹೋಗಿ ನೀವು ಗೌರ್ಮೆಂಟಿಗೆ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದು ವೀಡಿಯೋಸನ್ನು ನೀವು ನೋಡ್ಬೋದು.